ಹಾಯ್ ಫ್ರೆಂಡ್ಸ್, ನೋಡ್ರಿ ಈಗ ಬೆಳಿಗ್ಗೆ ಎದ್ದು ನಾಷ್ಟ ಮಾಡೀನಿ. ಉಪ್ಪಿಟ್ಟಿಗೆ ಆಮೇಲೆ ಕುದಿ ಆಗತೈತಿ. ಇಲ್ಲಿ ನೋಡ್ರಿ ರವೆ ಭಾಳ ತೊಗೊಂಬಂದ್ಬಿಟ್ಟಿವಿ ಮೊನ್ನೆ ಡಿಮಾರ್ಟ್ನಾಗ. ಅದಕ್ಕೆ ಅದನ್ನು ಹುರಿದು ಪರಾತದಾಗ ಹಾಕಿಟ್ಟಿನಿ ಆರ್ಲಿ ಅಂಥೇಳಿ. ಆರಿಂದಾಗ ಬಾಕ್ಸಿಗೆ ಹಾಕಿಟ್ಕೊಂಡ್ರಾತು. ಹುರಿದಿಟ್ರೆ ಮಾಡೋಕ್ಕೂ ಬೇಗ ಮಾಡ್ಕೊಂಬಿಡ್ಬೋದು ಮಾಡೋ ಟೈಮಲ್ಲಿ, ಮತ್ತು ಹುಳನೂ ಕೂಡ ಆಗೋಲ್ಲ ಹುರಿದಿಟ್ರೆ. ಹಾಗಾಗಿ ಹುರಿದಿಟ್ಟಿನಿ. ಈಗ ನಾಷ್ಟ ಮಾಡಬೇಕು. ಅವಕ್ಕ ಅಲ್ಲಿ ಕುಂತಾಳ, ನಮಿತಕ್ಕ ಹೊರಗದಾಳ. ಹೊರಗೆ ಕಸ ಗುಡ್ಸಕತ್ತ ಅನಿಸುತ್ತೆ. ಹೌದಿಲ್ಲ ನಾವೇ ತಂಗಿ ಎಲ್ಲ ಹೋದ್ಲು? ಅಯ್ಯ ತಂಗಿ ಎಲ್ಲ ಹೋದ್ಲು? ಹಾಂ, ನಮಿತ ಎಲ್ಲ ಹೋದ್ಲು? ಹೊರಗದಾನ? ಹೊರಗೋಗ್ಯಾನ ತಂಗಿ? ಎಲ್ಲ ಹೋದ್ಲ ತಂಗಿ? ಎಲ್ಲ ಹೋದ್ಲು? ಹೊರಗೆ ಹೋದ್ಲಾ? ಹೊಟ್ಟೆ ಸತ್ಯ ಒಂದು ಬ್ರೆಡ್ ಚಹಾ ತಿಂದ್ಲು. ಚಹಾ ಏನು ಕುಡಿಲಿಲ್ಲ ಜಾಸ್ತಿ. ಇಲ್ಲಿ ನೋಡ್ರಿ ಎಳ್ನೀರಿನ ಗಾಡಿ ಮನೆ ಮುಂದೆ ಹೆಂಗೆ ನಿಂತೈತಿ. ಅದ ಒಂದು ಫುಲ್ ಗಾಡಿ ಹಿಂಗೆ ಬಿಟ್ಟು ಹೋಗ್ತಾರ. ಕೆಲವೊಬ್ರು ಬಂದು ರಾತ್ರಿ ಬಂದು ತೊಗೊಂಡು ಹೋಗ್ತಿರ್ತಾರೆ. ನಾವು ನೋಡ್ತೀವಿ. ನಮ್ಮ ಮನೆಯವ್ರು ಒಂದು ಸಲ ಹೇಳಿದ್ರಂತ ಅವ್ರಿಗೆ. ಅವ್ರೇನೋ ಇಲ್ಲ, ನಾವು ಗಾಡಿ ಒಳಗೆ CC ಕ್ಯಾಮ್ರಾ ಹಾಕೀವಿ ಹಂಗೆ ಹಿಂಗೆ ಅಂದ್ರಂತ. ಅದಕ್ಕೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಬಿಟ್ಬಿಟ್ರೆ. ಎಳ್ನೀರು ನೋಡ್ರಿ ಕಲರ್ ಹೆಂಗದಾವೆ. ಇದು ಒಂಥರ ಬೇರೆ ಎಳ್ನೀರು ಕಲರ್. ನಾವು ಮನೆ ಮುಂದೆ ನಿಂತರೂ ಹೋಗಿ ಒಂದು ಮುಟ್ಟೋದಿಲ್ಲ, ಅದು ಗಾಡಿ ಹತ್ರ ಹೋಗಂಗಿಲ್ಲ. ಬಟ್ ಬೇರೆ ಕಡೆ ಅವರೆಲ್ಲ ಬಂದು ತೊಗೊಂಡು ಹೋಗಿರ್ತಾರೆ ಫ್ರೆಂಡ್ಸ್. ಅವ್ರವ್ರ ಬುದ್ಧಿ ಅವ್ರವ್ರನ್ನ ತಿನ್ನುತ್ತಂತಾರಲ್ಲ, ಸುಳ್ಳಲ್ಲ. ಅವರು ಕಷ್ಟಪಟ್ಟು ದುಡ್ಡು ಕೊಟ್ಟು ತೊಗೊಂಬಂದಿರ್ತಾರೆ. ಅದನ್ನು ಕಳ್ತನ ಮಾಡಿಕೊಂಡು ತೊಗೊಂಡೋಗಿ ಕುಡಿತಿರ್ತಾರೆ ಕೆಲವೊಬ್ರು. ಹುಡುಗರು, ಕೆಲವೊಂದಿಷ್ಟು ಹುಡುಗರು, ಕೆಲವೊಂದಿಷ್ಟು ದೊಡ್ಡವ್ರ. ಏನು ಡ್ಯಾನ್ಸ್ ಮಾಡಾಕತ್ತೀರೇನ? ಹಾಂ, ಅಯ್ಯಯ್ಯ ಡ್ಯಾನ್ಸ್. ಮುಂದೆ ನೋಡ್ಕೊಂಬ ಅಲ್ಲಿ ಕಿಟಕಿ ಒಳಗೆ ನೀ ಏನೋ ನೋಡ್ತಿದ್ದಲ್ಲ. ಎಳ್ನೀರಿನ ಗಾಡಿ. ಎಳ್ನೀರಿನ ಗಾಡಿ ಏನಿಲ್ಲ. ಆ ಗಾಡಿ ಒಳಗೆ CC ಕ್ಯಾಮ್ರಾ ಹಾಕಿಸ್ಯಾರಂತ. ಅದು ಹೆಂಗೆ ಹಾಕಿಸ್ಯಾರ ಗೊತ್ತಿಲ್ಲ. ಹೇಳಕ್ಕೆ ಹೋದ್ರೆ ನಮ್ಮ ಮನೆಯವ್ರು ಹಂಗಂದ್ರಂತ. ಹಾಂ, ಏನು ಹಿಡಿತಾರ, ಸುಳ್ಳು ಹೇಳ್ಯಾರ. ಹಂಗೆ ಹಾಕಿಸಿವಂದ್ರೆ ಸುಮ್ಮನೆ ಹಾಕ್ತಾರೆ ಇವ್ರಂತ. ಹೌದಿಲ್ಲ? ಹೇಳಕ್ಕೆ ಹೋಗ್ಬಾರ್ದು ಬಿಡ್ರಿ ಈಗಿನ ಕಾಲದಾಗ ಯಾರಿಗೆ ಒಳ್ಳೇದು ಮಾಡಕ್ಕೆ. ಹಾಂ, ನೀವು ಹೇಳಕ್ಕೆ ಹೋದ್ರೆ ರೆಡಿ ಆತ. ನಮ್ಮ ಮನೆಯವ್ರಿಗೆ ಹಂಗಂದ್ರಂತ. ಅಯ್ಯೋ ಏನೋ ಒಂಥರ ಸೊಕ್ಕಿಲ್ ಮಾತಾಡಿದ್ರಂತ ಅವ್ರು. ಹೌದಿಲ್ಲ ರೀ? ಕಳ್ತನ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ, ಗಾಡಿ ಒಂದು ಸ್ವಲ್ಪ ಲಕ್ಷ್ಯ ಇರಲಿ ಅಂದ್ರಂತ. ಅದು ರಾತ್ರಿ 10 ಗಂಟೆ ಮೇಲೆ ಯಾರೂ ಓಡಾಡಂಗಿಲ್ಲ ನೋಡಿ, ಆ ಟೈಮಿಗೆ ಬರ್ತಿರ್ತಾರೆ ಅವು ಹುಡುಗರು. ದೊಡ್ಡವರು ಬಂದಿದ್ದರು ಕೆಲವೊಂದು ಸಲ. ಈಗಂತ ನಾವು ನೋಡಿಲ್ಲ. ಆವಾಗ ಹೋದ ವರ್ಷ ಉಪ್ಪಿಟ್ಟು ಹೆಂಗಾಗೈತೆ ಡಿಫ್ರೆಂಟಾಗಿ ಮಾಡೀನಿ ಇವತ್ತು. ಫಸ್ಟ್ ಹುರಿದಿದ್ದೆ, ಒಗ್ಗರಣೆ ಹಾಕಿ ಆಮೇಲೆ ಮತ್ತೆ ರವೆ ಹಾಕಿ ಹುರಿದು ನೀರು ಹಾಕಿ ಕುದಿಸೀನಿ. ಹೆಂಗೆ ಬಂದೈತೆ ಗೊತ್ತಿಲ್ಲ. ಏನಾರು ಡಿಫ್ರೆಂಟಾಗಿ ಮಾಡೋಕ್ಕೆ ಹೋಗಿದ್ರೆ ಏನಾರು ಹಾಕಿರ್ತಾವೆ. ಬಟ್ ಈ ಸಲ ಏನಾಗುತ್ತೆ ಗೊತ್ತಿಲ್ಲ. ಇನ್ನೂ ಇಲ್ಲ, ಮಾಡಬೇಕೀಗ. ನಾನು ನಾಷ್ಟ ಮಾಡಿ ಹಾಂ, ಗಾಡಿನ ತೊಗೊಂಡೋಗಿ ಇದಕ್ಕೆ ಬಿಟ್ಟು ಬಂದ್ಬಿಡ್ತೀನಿ ಗ್ಯಾರೇಜ್ಗೆ. ಭತ್ತ ಚಿಕನ್ ತೊಗೊಂಬರ್ತೀನಿ. ನೀವು ಅಷ್ಟೊತ್ತಿಗೆ ರೆಡಿ ಮಾಡಿಕೊಡ್ರಿ, ಹೆಚ್ಚಿಗಿಚ್ಚಿ ಎಲ್ಲ. ಇಲ್ಲ ನಾಷ್ಟ ಮಾಡಿದವ್ರು ತರಕಾರಿ ತೊಗೊಂಡ್ರು. ತರಕಾರಿ ಏನಿಲ್ಲ, ಕರಿಬೇವು ಇಲ್ಲ, ಕೊತ್ತಂಬರಿ ಇಲ್ಲ. ಈಗ ಕರಿಬೇವು ಕೊತ್ತಂಬರಿ ಇಲ್ದ ನಾವು ಉಪ್ಪಿಟ್ಟು ಮಾಡೀನಿ. ಅಲ್ಲ, ಈಗ ನಾಷ್ಟ ಮಾಡಿ ಹೋಗಿ ತರಕಾರಿ ತೊಗೊಂಬರ್ನಂತ ಇಟ್ಬಿಟ್ಟು ಆಮೇಲೆ ಅದನ್ನ ತೊಗೊಂಬರ. ಅಷ್ಟು ಮಾಡೋಣ. ಗಾಡಿ ಕೊಟ್ಟು
ಬಂದ ತಡಿ ಬನ್ನಿ ಬನ್ನಿ ಆಯ್ತು ಕೊಡ್ತಾರೆ ತಡಿ ನೋಡಿ ಈಗ ಆ ಕಡೆ ಒಳಗೆ ಕುಂತಿ ಈ ಕಡೆ ಒಳ್ಳ ಇಷ್ಟ ತನ ಈ ಕಡೆ ಇದ್ದೆ ಏನು ದೊಡ್ಡ ದೊಡ್ಡವಾಗಿ ಹಿಡ್ಕೊಂಬಂದಾರ ಇಲ್ಲೋಡು ಕೈಯೇನು ಗೊತ್ತಾವ ಹಿಡ್ಕೊಳೋದು ಬಿಟ್ಟು ಹೆಂಗಾಗೈತೆ ನಾನು ನೋಡಿದ್ರೆ ಗೊತ್ತಾಕತಿ ಮೊನ್ನೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಹಸು ಆಗಿತ್ತು ನಮ್ಗೆ ಕುತ್ಕೊಂಡಿದ್ದೆ ಅದ ಫಸ್ಟ್ ಗುರುವಾರ ಕುತ್ಕೊಂಡಿದ್ವಲ್ಲ ಊಟಕ್ಕೆ ಹೋಗೋಣ ಅಂತ ಹೋದ್ವಿ ಅಲ್ಲೇ ಅಂಗಡಿ ಇಲ್ಲ ಅಲ್ಲೇ ಅದು ಕಾಡು ಪೂರ್ತಿ ಆ ಕಡೆ ಈ ಕಡೆ ಹೋದ್ವಿ ಒಂದು ಅಜ್ಜಿ ಸಾಕು ಒಂದು ವಯಸ್ಸಾದ್ರು ರೊಟ್ಟಿ 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 ಅವ್ರು ಚಪಾತಿ ಅಂತಾರೆ ಅವರು ಅದು ಆಮೇಲೆ ಒಂದು ಸ್ವಲ್ಪ ರೈಸು ಬ್ರೆಡ್ ಇದರಿಂದ ಈಗ ನಮಗೂ ಸರ್ ಬೇರೆ ಕಡೆ ಬೇರೆ ಕಡೆ ಹೋಗ್ಕೊಂಡು ಇಲ್ಲಿಂದ ಮತ್ತೆ ಕ್ಯಾಬ್ ಮಾಡಿಕೊಂಡು ಅಲ್ಲಿ ಹೋಗಿ ತಿಂದು ಬರೋದ್ರ ಲೇಟ್ ಆಗುತ್ತೆ ನಮ್ಗೆ ಬೇಡ ಇಲ್ಲೇ ಮಾಡ್ಕೊಂಡು ಆಮೇಲೆ ತಿನ್ನಿಸ್ತೀನಿ ಅಂತ ಹೇಳಿದೆ ಅವ್ಗ ಆಮೇಲೆ ತಿನ್ನ ಅಂತ ಹೇಳಿ ನಾವು ಹೋಗಿದ್ ನೋಡಿ ಅಜ್ಜಿ ಅನ್ನಕ್ಕೆ ಇಡ್ತದೆ ಊಟ ಹೇಳಿಸ್ಕೊಳ್ಳ ಅದೇ ಚಿಕ್ಕದ ಅಂಗಡಿ ಇಷ್ಟ ಇವ ರೊಟ್ಟಿ ತಿನ್ನ ಅಂತ ಅನ್ನ ಸಾಂಬಾರು ಸ್ವಲ್ಪ ಕೊಟ್ಟು ಅನ್ನ ಮೊಸರು ಕೊಡು ಸಾಕು ಅಂತ ನಾನು ಹೇಳಿದೆ ಅಜ್ಜಿ ಅವ್ರಿಗೆ ಕಾಂಟ್ಯಾಕ್ಟ್ ಹೇಳಕ್ಕಾಗುತ್ತೆ ಮಾಜಿ ಅವ್ರ ಚಾಮಲ್ ರೈತ ಹಂಗೆ ಹೇಳಕ್ಕಾಗತ್ತೇನು ಹೊರಗೋದಲ್ಲಿ ಆಮೇಲೆ ವಯಸ್ಸಿನಾಗ ದೊಡ್ಡವರು ಆ ಅಮ್ಮ ಏನ್ ಕಷ್ಟಪಡುತ್ತೆ ಯಾರಿಗೆ ಅನ್ನ ಬಿಸಿ ಬಿಸಿ ಹಾಕ್ಕೊಟ್ರ ಅನ್ನನ ಪಾಪ ನಮ್ಮ ನೋಡಿ ಮಾಡು ಅರ್ಜೆಂಟ್ನಾಗ ಅನ್ನ ಹೋಗ್ಬಿಡಿ ತಲೆ ಕೆಡ್ಸ್ಕೊಳ್ಳಿಲ್ಲ ನಾ ಹಾಕೊಡು ಅಂತಂತಂದೆ ಅಜ್ಜಿಗೆ ನಮ್ಮ ಸಂಬಂಧ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ನಾನು ಹಾಕ್ಕೊಡು ತಿಂತೀನಿ ಅಂತಂತಂದೆ ಅದಕ್ಕೆ ಬ್ಯಾಳಿ ಸಾರು ಅನ್ನ ಹಾಕ್ಕೊಟ್ರು ತಿಂದು ಇದು ಮಾಡ್ಕೊಂಡು ಬಂದ್ವಿ ರೊಕ್ಕ ಕೊಡಕ್ಕೆ ಹೋದ್ರೆ ಬೇಡ ಅದನ್ನ ಸೀತು ಹೋಗ್ಬಿಟ್ಟೈತಿ ನಿನಗೆಲ್ಲ ಮಗನೇ ಅದನ್ನ ತಿನ್ನ ಅದ್ರದ್ದು ದುಡ್ಡು ಕೊಡಬೇಡ ರೊಟ್ಟಿದ ಅಷ್ಟು ದುಡ್ಡು ಕೊಡು ಅಂತಂತಂದ ನಾನು ಇಲ್ಲ ಇಲ್ಲ ತಗೋ ಅಂತ ಹೇಳ್ಬಿಟ್ಟು 130 ರೂಪಾಯಿ ಆಯ್ತು 150 ರೂಪಾಯಿ ಕೊಡ್ತೀವಿ ನೀರು ಕೊಡಿ ನಾವು ಮುಂದೆ ಹೊರಾಕ್ತಿದ್ದೇವೆ ಏನು ನಿಂತ ಯಾರೋ ಹಿಂಗೆ ಮಾಡ್ತಾ ಇತ್ತು ನಮಗೆ ನನಗಂತಲ್ಲ ನಮಗೆ ಚಲೋ ಆಗೈತೆ ಚಲೋ ಆಗೈತೆ ಅಯ್ಯ ಅಲ್ಲಿ ನೋಡ್ಕೊಂಡಾಗತ್ತ ಟಿವ್ಯಾಗ ಸೇಮ್ ಪೊಸಿಷನ್ ಇರ್ತಾರಲ್ಲ ನೀನು ನಾನು ಟಿವ್ಯಾಗ ಇರೋದು ನನ್ನ ಟಾಪಿಗೆ ಹಾಕೊಂಡ್ರಿ ನೀನು ಅಲ್ಲಿ ನೀನು ಯಾರು ಹಾಕೋ ಅಂತ ಹೇಳಿದ್ದು ಯಾರು ಹೇಳಿಲ್ಲ ಹೌದವ ನೀನೆ ಹೌದು ಯಾಕೆ ಮಾತಾಡ್ಸ್ಬೇಡವಾ ಹಿಂಗ ಎಡಗೈ ಬಲ್ಗೈ ಎಡಗೈ ಅಲ್ಲ ಅವನ ಒಬ್ಬ ಕೊಡು ಅಂತಂದ್ರ ನೀವು ಮೂವ್ಸ್ ಮಾಡಿ ವಾಪಸ್ ಕೊಡು ಕೊಬ್ಬು ದುರಹಂಕಾರ ದುರಹಂಕಾರ ಅಕ್ಕಿಗೆ ಹಾಗಾಯ್ತಿಲ್ಲ ಉಪ್ಪಿಟ್ಟು ಅಂದ್ಬಿಟ್ಲು ಅದೊಂದಿಷ್ಟ ಒಂದು ಬ್ರೆಡ್ ಚಾನ ಕುಡಿದಿಲ್ಲ ಎರಡಾಗ್ಬಿಟ್ರು ತಗ ತಾಟ್ನಾಗ ಹಾಕ್ಬಿಡು ಇಷ್ಟ ಇಲ್ವಾ ಉಪ್ಪಿಟ್ಟು ಪಲಾವ್ ಬೇಕಾ
ಟೊಮೆಟೊ ಬಾತ್ ಬೇಕಾ? ಏನಕ್ಕೆ ಮಹಾರಾಣಿ? ಉಪ್ಪಿಟ್ಟು ಇಷ್ಟ ಇಲ್ವಾ? ಹೋಗ ಹಂಗೆಲ್ಲ ನೋಡ್ರಿ ನಿಮ್ಮ ಆಕಾರ ಹೆಂಗ್ ಮಕ್ಕೊಂಡ್ರಿ ಬಂದು ನೋಡ್ರಿ ಈಗ ನಾನು ನಾಷ್ಟ ಮಾಡಿದ ಮೇಲೆ ನಾನು ನಮ್ಮ ಮನೆಯವ್ರು ಹೋಗಿ ತರಕಾರಿ ಫ್ರೂಟ್ಸು ಎಲ್ಲ ತೊಗೊಂಬಂದ್ವಿ. ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ. ನಮ್ಮ ಮನೆಯವ್ರು ಇದಕ್ಕೆ ಹೋಗ್ಯಾರ, ಗಾಡಿ ಒಂದು ಸ್ವಲ್ಪ ಸರ್ವಿಸಿಗೆ ಬಿಡಕ್ಕೆ ಹೋಗಿದ್ರು. ಭಾಳ ಹೊತ್ತೇನಾಗಲ್ಲ, ನಿಂತು ಮಾಡಿಸ್ಕೊಂಬರ್ತೀನಿ ಅಂತ ಹೋದ್ರು ಫ್ರೆಂಡ್ಸ್. ಮತ್ತು ಇವನ್ನೆಲ್ಲ ತೆಗೆದಿಡ್ಬೇಕಲ್ಲ, ಹಾಗಾಗಿ ನಾನೇ ತೆಗೆದಿಟ್ಬಿಟ್ಟೆ. ಅವರು ಅಲ್ಲಿ ಹೋದ್ರಲ್ಲ. ನೋಡಿರಿ ಕಸ ಅಷ್ಟು ತಗೊಂಡು ಬಂದೈತೆ ಫ್ರೆಂಡ್ಸ್. ಅದಷ್ಟು ಕಸ ಇಲ್ಲಿ ನೋಡ್ಬೋದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು 15 ದಿನ ಚಿಂತಿರಲ್ಲ ನಮಗೆ ತರಕಾರಿ ದಿನ. ಹೋದ ವಾರಲ್ದ ಹಚ್ಚೆ ವಾರ ತೊಗೊಂಬಂದಿದ್ದೆ ತರಕಾರಿ ಫ್ರೂಟ್ಸ್ ಎಲ್ಲ. ನೋಡಿರಿ ಇನ್ನೂ ಆಲೂಗಡ್ಡೆ ಇದ್ದು, ಅದಕ್ಕೆ ಈ ವಾರ ದೋಸೆ ಅದನ್ನು ಮಾಡಬೇಕು. ಹಂಗಾಗಿ ಮತ್ತು ಪಲಾವು ಸಾಂಬಾರು ದೋಸೆಗೆ ಬೇಕಾಗುತ್ತಲ್ಲ, ಹಾಗಾಗಿ ಬರೀ ಒಂದು 6 ತೊಗೊಂಡೆ. ಇನ್ನೂ ಒಂದು 5 ಅದಾವ ಮನ್ಯಾಗ. ಇದು ಮಸ್ಕ್ ಮೆಲನ್ ಕೇಳಿದ್ಲು, ನಮಿತಾ ತೊಗೊಂಬಂದೆ. ಮತ್ತು ಇವು ಏನಪ್ಪ ಚಿಕ್ಕು ಹಣ್ಣು, ಸಪೋಟ ಅಂತಾರೆ ಈ ಕಡೆಗೆ, ನಾವು ಚಿಕ್ಕು ಹಣ್ಣು ಅಂತೀವಿ. ಬಾಳೆಹಣ್ಣು, ಆಮೇಲೆ ಇದು ಕ್ಯಾಬೇಜ್ ಪಲ್ಯ ಮಾಡೋಕ್ಕೆ. ಬಟಾಣಿ ಕಾಳು ತೊಗೊಂಬಂದೆ. ದುಬಾರಿ ಆಗಿಬಿಟ್ಟವು. ಹೋದ 15 ದಿವ್ಸದ ಹಿಂದೆ ಎಷ್ಟು ಒಂದು 40-50 ರೂಪಾಯಿ ಮ್ಯಾಗಿತ್ತು ರೇಟು. ಬಟ್ ಈ ಸಲ 80 ಮ್ಯಾಗ 86 ರೂಪಾಯಿ ಆಗೈತಿ. ಇದೊಂದು ಸಲ ತರ್ತೀನಿ. ಇನ್ನೂ ಜಾಸ್ತಿ ಆದ್ರೆ ತರಕ್ಕೆ ಹೋಗಿಲ್ಲ, ಯಾಕಂದ್ರೆ ಒಣವು ಬಟಾಣಿ ಕಾಳು ಬರ್ತಾವೆ ನೋಡಿರಿ, ಅವನ್ನ ಯೂಸ್ ಮಾಡೋಕೆ ಭಯ ಆಗೈತೆ ನನಗೆ. ಯಾಕಂದ್ರೆ ನಾನು ನಮ್ಮ ಮನೆಯವರು ವಾಟ್ಸಪ್ಗೆ ಒಬ್ಬರು ಶೇರ್ ಮಾಡಿದರು. ದೊಡ್ಡ ಎಲೆ ಇರ್ತಾವೆ ಫ್ರೆಂಡ್ಸು, ಅವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ, ದೊಡ್ಡ ಫ್ಯಾಕ್ಟ್ರಿನ ಐತೆ ಅದು. ಸಣ್ಣದಾಗಿ ಆ ಎಲೆನ ಕಟ್ ಮಾಡಿ, ಆಮೇಲೆ ಅದನ್ನು ಎಲ್ಲ ಇದನ್ನು ಮಾಡಿಬಿಡ್ತಾರೆ, ಪೇಸ್ಟ್ ಥರ ಮಾಡಿ ಆ ಒಂದು ಮಷಿನ್ಯಾಗ ಹಾಕ್ತಾರೆ. ದುಂಡಾಗ ಸೇಮ್ ಇದೇ ರೀತಿನ ಬರ್ತಾವೆ. ಅದಕ್ಕೆ ನನಗೆ ಅದನ್ನ ನೋಡ್ದಾಗ ಅನ್ಸುಟ್ಟು ಒಣ ಕಾಳು ನೆನೆ ಹಾಕಿ ಮಾಡೋಕೆ ನಾವು ಅಲ್ಲಿ ಅನಿಸ್ಬಿಟ್ಟೈತಿ. ಅದು ಎದ್ರದ್ದು ಏನು ಎಲೆಗೆ ಗೊತ್ತಿಲ್ಲ. ಬಾಳೆ ಎಲೆಕ್ಕಿಂತ ದೊಡ್ಡದು ಎಲೆ ಅದು. ಅದೇನು ಫಾರಿನ್ದು ಅನ್ಸುತ್ತೆ, ಬಹುಶಃ ಫ್ಯಾಕ್ಟ್ರಿ ಫಾರಿನ್ದಲ್ಲಿ ಇರಬೇಕದು. ಬರ್ರಿ ಹಿಂಗೆ ಅದಕ್ಕೆ ಹಸಿ ಬಟಾಣಿ ಇವಾಗ ಸಿಗ್ತಾವಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. 86 ರೂಪಾಯಿ kg ಇತ್ತು, ಅದಕ್ಕೆ ತೊಗೊಂಬಂದೀನಿ ಈ ಸಲ. ನೆಕ್ಸ್ಟ್ ಟೈಮ್ ಜಾಸ್ತಿ ಇದ್ರೆ ತರಕ್ಕೆ ಹೋಗಂಗಿಲ್ಲ, ಕಡಿಮೆ ಇದ್ದಾಗ ಮಾತ್ರ ತರ್ತಿರ್ತೀನಿ ಬಟಾಣಿ ಕಾಳು. ಚೆನ್ನಾಗಿದ್ದು ತೊಗೊಂಡೆ. ಆಮೇಲೆ ಕರಿಬೇವು, ಆಮೇಲೆ ಇದು ಲಿಂಬೆಹಣ್ಣು ಒಂದು 4. ಲಿಂಬೆಹಣ್ಣು ಅಂತೂ ಬೇಕು ಈಗ, ಯಾಕಂದ್ರೆ ಮಧ್ಯಾಹ್ನ ಪಾನಕ ಅದನ್ನ ಏನಾರು ತಂಪಂದು ಕುಡಿಬೇಕು ಅನ್ನಿಸ್ತಿರ್ತೈತಿ. ಹಂಗಾಗಿ ಕರಿಬೇವು ಮತ್ತು ಇದನ್ನು ಇದ್ರೊಳಗೆ ಇಟ್ಟೀನಿ. ಇದು ಕೊತ್ತಂಬರಿ ಸೊಪ್ಪು ಒಂದು ಕಟ್ ಅಂದರೆ ಒಂದು ಸೀಡ್ ತೊಗೊಂಬಂದಿದ್ದೆ. ಎಲ್ಲನೂ ಬಿಡಿಸಿ ಸ್ವಚ್ಛ ಮಾಡಿ ಕವರ್ನಾಗ ಹಾಕಿಟ್ಟೀನಿ. ಬಾಕ್ಸು ಇರೋದು ಒಂದು 6 ಬಾಕ್ಸ್ ಅದಾವೆ ಅಷ್ಟೇ. ಇನ್ನೂ ದೊಡ್ಡ ಬಾಕ್ಸ್ ಅದಾವೆ, ಬಟ್ ಫ್ರಿಜ್ನಾಗ ಜಾಗ ಇಲ್ಲ ಬಾಕ್ಸ್ನಾಗ ಹಾಕಿಟ್ರೆ. ಈ ಕವರ್ ಆದ್ರೆ ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಬಟ್ ನಾನೇನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಈ ಒಂದು 4ರಲ್ಲಿ ಅಷ್ಟೇ. ಇದನ್ನು ಬೇಗ ಖಾಲಿ ಆಕೈತಿ, ಇದು ಬೇಗ ಖಾಲಿ ಆಗುತ್ತೆ. ಹಣ್ಣನ್ನು ಕೂಡ ಬೇಗ ಖಾಲಿ ಆಗುತ್ತೆ. ಇನ್ನು ಅದು ಇದು ಏನಪ್ಪ ಅಂದ್ರೆ ಪುದೀನೂ ಅಷ್ಟೇ. ಒಂದು 2-3 ಸಲ ಮಾಡಿಬಿಟ್ರೆ, ಅಡುಗೆ ಮಾಡಿದ್ರೆ ಪಲಾವು, ಚಿಕನ್ ಸಾಂಬಾರು ಮತ್ತು ಟೊಮೆಟೊ ಬಾತು ಹಿಂಗೆ ಮಾಡಿದ್ರೆ ಮುಗಿದು ಹೋಗ್ಬಿಡ್ತೈತಿ. ಈಗ ನೋಡಿರಿ, ಇದು ಬೀನ್ಸು ಫ್ರೆಂಡ್ಸು, ಬೀನ್ಸು, ಕ್ಯಾರೆಟು, ಇದು ಪಲ್ಯಕ್ಕೆ ಚಪ್ರದ ಅವರೆಕಾಯಿ. ಆಮೇಲೆ ಶುಂಠಿ ತೊಗೊಂಬಂದೆ. ಶುಂಠಿ ಇತ್ತು, ಇದನ್ನಷ್ಟೇ ತೊಗೊಂಡೆ. ಇದು ಹಳೇದಿತ್ತು, ಇರಲಿ ಬರುತ್ತಂತ ತೊಗೊಂಡೆ. ಮತ್ತು 2 ನವಿಲು ಕೋಸು ತೊಗೊಂಡಿನಿ. ನವಿಲು ಕೋಸು ಯಾಕಂದ್ರೆ ಒಂದು ಬಿಸಿಬೇಳೆ ಬಾತಿಗೆ ಹಾಕೋಕ್ಕೆ, ಒಂದು ಸಾಂಬಾರಿಗೆ ಹಾಕೋಕ್ಕೆ. ಅಲ್ಲಿ ನೋಡಿರಿ ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಹಾಗಲಕಾಯಿ. ಭಾಳ ದಿವಸ ಆಗಿತ್ತು, ಮಾಡಿದ್ದೇ ಇಲ್ಲ ಪಲ್ಯ. ಅದಕ್ಕೆ ಈ ಸಲ ತೊಗೊಂಬಂದೆ. ಚೆನ್ನಾಗಿದ್ದು, ಚಿಕ್ಕದಾಗಿ ಎಳೆವಿದ್ವು. ಇಷ್ಟೆಲ್ಲ ತೊಗೊಂಬಂದಿನಿ ನೋಡಿರಿ. ಈಗ ಇವನ್ನೆಲ್ಲ ತೆಗೆದು ಈಗ ಫ್ರಿಜ್ನಾಗ ಇಡಬೇಕು. ಕಸ ನೋಡ್ರಿ, ಅಷ್ಟು ತಗೊಂಡ ಕಸ ಬಂದೈತಿ. ಎಲ್ಲ ಬಿಡಿಸಿ ಸ್ವಚ್ಛ ಮಾಡಿ ಇಟ್ಕೊಂಡೀನಿ. ಈಗ ಇವನ್ನೆಲ್ಲ ಹೊಂದಿಸಿ ಫ್ರಿಜ್ನಾಗ ಇಟ್ಬಿಟ್ರೆ ತರಕಾರಿದು ಚಿಂತೆ ಬಿಡುತ್ತೆ ಒಂದು 15 ದಿವಸದ ಮಟ್ಟ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಬಟ್ ಅನಿವಾರ್ಯ ಇಂಥವೆಲ್ಲ ತರಕಾರಿ ತಂದು ಫ್ರಿಜ್ನಾಗ ಇಟ್ಕೊಳಕ್ಕೆ. ಹಂಗಾಗಿ ಯೂಸ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅಡುಗೆ ಅಂತ ನಾನು ಆಲ್ಮೋಸ್ಟ್ ನಮ್ಮ ಮನ್ಯಾಗ ಜಾಸ್ತಿ ನಾನು ಸ್ಟೀಲಿನ ಪಾತ್ರೆನಲ್ಲೇ ಮಾಡೋದು. ಇವಾಗ ನಾವು ಶಾನೆತನ ಮಾಡ್ತೀವಿ. ಒಂದು ನಿಮಿಷ. ನಾವು ಇವಾಗ ಶಾನೆತನ ಮಾಡಿ ಪಾತ್ರೆಗಳನ್ನು ಸ್ಟೀಲಿನ ಪಾತ್ರೆ ತೊಗೊಳಕ್ಕೆ
ಅಯ್ಯೋ ಅಷ್ಟು ದುಡ್ಡು ಕೊಟ್ಟು ಏನು ತೊಗೊಳೋದು ಸ್ಟೀಲಿನ ಪಾತ್ರೆನ ಅಂತ ಹೇಳ್ಬಿಟ್ಟು ಸಿಲ್ವರದ ಅದೇನು ಜರ್ಮನ್ ಸಿಲ್ವರ್ ಅಂತಾರಲ್ಲ ಆ ಥರದ ಪಾತ್ರೆ ಮತ್ತು ನಾನ್ ಸ್ಟಿಕ್ಕಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ಮುಂದೆ ನಾವು ದವಾಖಾನೆಗೆ ದುಡ್ಡು ಇಡಬೇಕಾಗತ್ತೆ. ಹಾಗಾಗಿ ಇವಾಗಿಂದನೇ ನಾವು ದುಡ್ಡು ಉಳಿಸೋ ಒಂದು ಬರದಲ್ಲಿ ನಮ್ಮ ಆರೋಗ್ಯನ ಹಾಳು ಮಾಡಿಕೊಂಡು ಮುಂದೆ ಹಾಸ್ಪಿಟ್ಲಿಗೆ ದುಡ್ಡು ಇಡೋದಕ್ಕಿಂತ ಇವಾಗಿಂದನೇ ನಾವು ನಮ್ಮ ಹೆಲ್ತ್ ಮೇಲೆ ಒಂದು ಸ್ವಲ್ಪ ಕಾನ್ಸಿಯಸ್ ಮಾಡಿಕೊಂಡು ನೋಡಿಕೊಂಡು ಇವಾಗ ನಾವು ಸಿಲ್ವರ್ದು ಪಾತ್ರೆಗಳು ಸಸ್ತಾ ಸಿಗ್ತಾವಂತ ಹೇಳಿಬಿಟ್ಟು ತೊಗೊಂಡು ಯೂಸ್ ಮಾಡ್ತೀವಿ. ಬಟ್ ಮುಂದೆ ಅದಕ್ಕಿಂತ ಡಬಲ್ ದವಾಖಾನೆಗೆ ಇಡಬೇಕಾಗುತ್ತೆ. ಅದಕ್ಕೆ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಿರ್ತೀವಿ. ಬಟ್ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಒಳ್ಳೆ ಆಹಾರನ ನಾವು ತಯಾರು ಮಾಡಬೇಕಾಗುತ್ತೆ. ಒಳ್ಳೆ ಪಾತ್ರೆಗಳಿಂದ ಒಳ್ಳೆ ಆಹಾರನ ತಯಾರು ಮಾಡೋದ್ರಿಂದ ಮನೆ ಮಂದಿಯವ್ರದ್ದು ಎಲ್ಲರದ್ದು ಆರೋಗ್ಯ ಚೆನ್ನಾಗಿರ್ತೈತಿ. ಲಾಂಗ್ ಲೈಫ್ ಬರುವಂಥ ಪಾತ್ರೆಗಳು ಸ್ಟೀಲಿನ ಒಟ್ಟು ಹಾಳಾಗಂಗಿಲ್ಲ. ಒಂದು ಸಲ ತೊಗೊಂಡ್ವಿ ಅಂದರೆ ಆಯಿತು, ಅದು ಯಾವಾಗ ಹಾಳಾಗುತ್ತೆ ಗೊತ್ತಿಲ್ಲ. ನಾನು ಆಲ್ರೆಡಿ ಈಗ 3-4 ವರ್ಷನ ಆಯಿತು ತೊಗೊಂಡು, ಏನೂ ಹಾಳಾಗಿಲ್ಲ, ಏನೂ ಕೈ ಕೊಟ್ಟಿಲ್ಲ, ಚೆನ್ನಾಗೇ ಅದಾವೆ ಫ್ರೆಂಡ್ಸ್. ಆದಷ್ಟು ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡೋದನ್ನು ಮುಂದುವರಿಸ್ರಿ, ಪ್ರಯತ್ನ ಮಾಡಿರಿ. ಆದಷ್ಟು ದುಡ್ಡಿಲ್ಲ, ಅದನ್ನೇ ಯಾಕೆ ತೊಗೋಬೇಕು ಅಷ್ಟು ದುಡ್ಡು ಕೊಟ್ಟು ಅಂತ ಇವಾಗೇನೋ ಅನಿಸುತ್ತೆ. ಬಟ್ ಮುಂದಿಂದು ವಿಚಾರ ಮಾಡಿ ಆದಷ್ಟು ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡಿರಿ. ಸ್ಟೀಲ್ ಪಾತ್ರೆ ಆಗಿಲ್ಲ ಅಂದ್ರೆ ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡ್ಬೋದು. ಬಟ್ ಗ್ಯಾಸ್ ಮೇಲೆ ಮಣ್ಣಿನ ಪಾತ್ರೆಗಳನ್ನ ಯೂಸ್ ಮಾಡೋದು ಅಷ್ಟು ಸುಲಭ ಇರೋಂಗಿಲ್ಲ. ಒಂದೊಂದು ಸಲ ಅವು ಬ್ಲಾಸ್ಟ್ ಆಗೋ ಸಾಧ್ಯತೆಯೂ ಇರುತ್ತಂತ. ಹಾಗಾಗಿ ನಾನು ಮಣ್ಣಿನ ಪಾತ್ರೆ ಇವತ್ತಿನವರೆಗೂ ಒಂದು ತಂದು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಯಾಕೆ ರಿಸ್ಕ್ ಅಲ್ವಾ? ಅದಕ್ಕೆ ನನ್ನ ಕೈಲಾದಾಗ ನಾನು ಸ್ಟೀಲಿನ ಪಾತ್ರೆಗಳನ್ನ ತೊಗೊಂಬಂದೀನಿ. ನನ್ನ ಸಬ್ಸ್ಕ್ರೈಬರ್ಸ್ 1-2 ಕೊಡಿಸಿದ್ರು. ಅವರು ದಯೆಯಿಂದನ ಒಂದು ಕುಕ್ಕರು, ಒಂದು ಮತ್ತು ಕಡಾಳ್ಗಿ ಕೊಡಿಸಿದ್ರು. ಒಬ್ಬೊಬ್ಬರು ಒಂದೊಂದು ಕೊಡಿಸಿದ್ರು. ಹಾಗಾಗಿ ನನಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಇನ್ನೊಂದು ಕುಕ್ಕರ್ ಬೇಕಾಗಿತ್ತು, ನಾನೇ ದುಡ್ಡು ಕೊಟ್ಟು ತೊಗೊಂಬಂದೆ. ಓಕೆ, ಮತ್ತು ಏನು ತಪ್ಪು ಹೇಳಿದ್ನೆ ಅಂದ್ರೆ ಕ್ಷಮಿಸ್ಬಿಡ್ರಿ. ಈಗೇನು ಹಿಂಗೆ ಹೇಳ್ತಾಳ ಅಂತಂದು ತಪ್ಪು ಹೇಳಿದ್ದೀನಿ ಅಂತ ಕೆಲವೊಬ್ರಿಗೆ ಅನಿಸಿದ್ರೆ ನಾನು ಮಾತ್ರ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ತಪ್ಪಂತರೂ ಏನು ಹೇಳಕ್ಕೆ ಹೋಗಿಲ್ಲ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಆದಷ್ಟು ನಮ್ಮ ಹೆಲ್ತ್ನ ನಾವು ನೋಡ್ಕೋಬೇಕಾಗುತ್ತೆ. ಇವಾಗಲೇ ಎಷ್ಟೊಂದು ರೋಗಗಳು ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಎಲ್ಲರಿಗೆ ಬರತ್ತವು. ಹಾಗಾಗಿ ಮುಂದಿಂದು ವಿಚಾರ ಮಾಡಬೇಕಾಗುತ್ತೆ. ಮುಂದಿಂದು ಮಕ್ಕಳದ್ದು ಆರೋಗ್ಯ ವಿಚಾರ ಮಾಡಬೇಕು. ಇವಾಗ 4 ದುಡ್ಡು ತೆಗೆದಿಟ್ಕೊಂಡು ಮುಂದೆ ಅದನ್ನೇ ಡಬಲ್ ನಾವು ದವಾಖಾನೆಗೆ ಹಾಕೋದಕ್ಕಿಂತ ಅದೇ ದುಡ್ಡಲ್ಲಿ ನಾವು ಒಳ್ಳೆಯ ಆಹಾರನ, ಒಳ್ಳೆಯ ಒಂದು ಪಾತ್ರೆಗಳನ್ನ ತೊಗೊಂಡು ಯೂಸ್ ಮಾಡಿ ಊಟ ಮಾಡಿದರೆ ನಮ್ಮ ಆಹಾರ ಒಂದು ಕಂಟ್ರೋಲ್ನಲ್ಲಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಲ್ಲನೂ ಎತ್ತಿಕ್ತೀನಿ. ಈಗ ನಾವೇ ಒಟ್ಟಿಗೆ ಕಾಣಿಸ್ಕೊತ ಮುಕ್ಕೊಂಡು ಅಳಿರ್ರಿ ನೋಡ್ರಿ. ಆರಾಮಾಗಿ ಮನಗಿಸ್ಬಿಡ್ತೀನಿ. ಈಗೇನು ನೆಲ ಜುನು ಅನ್ನಲ್ಲಲ್ಲ. ಮಳೆಗಾಲ ಚಳಿಗಾಲದಾಗ ನೆಲದ ಮೇಲೆ ಕುಂದ್ರಕ್ಕೂ ಆಗಲ್ಲ, ನಿಂದ್ರಸಕ್ಕೂ ಆಗಲ್ಲ. ಹಂಗಾಗಿ ಆರಾಮಾಗಿ ಮಕ್ಕೊಂಡು ಆಟ ಆಡ್ತಿರ್ತಾವೆ ನೋಡ್ರಿ. ಓಕೆ ಫ್ರೆಂಡ್ಸ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಗು. ನೋಡ್ರಿ, ಎಲ್ಲನೂ ತೆಗೆದಿಟ್ಟೆ ಫ್ರೆಂಡ್ಸ್. ತೆಗೆದಿಟ್ಟು ಕಸ ಗುಡ್ಸಾಕತ್ತೀನಿ. ಕಸ ಬಹಳ ಬಿದ್ದಿತ್ತು. ಅವನ್ನೆಲ್ಲ ಸೊಪ್ಪಿಂದು, ಇದು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಅಷ್ಟೇ. ಸೊಪ್ಪೇನು ತೊಗೊಂಡಿಲ್ಲ, ತರಕಾರಿ ತಂದಿದ್ದೆ. ಸೊಪ್ಪನ್ನು ತರಬೇಕಾಗಿತ್ತು. ಬಟ್ ಇವತ್ತು ಚಿಕನ್ ಸಾಂಬಾರು ಮಾಡೋ ಆ ಥರ ತಂದು ಇಟ್ಕೊಂಡ್ರೆ ಮತ್ತೆ ಅದು ಇದಾಕೈತಿ. ಅದಕ್ಕೆ ಬೇಕಾದಾಗ ಹೋಗಿ ತೊಗೊಂಬಂದ್ರಾತು. ಮನೆ ಹತ್ರ ಬರ್ತೈತಿ ಈಗ. ಬಟ್ ನಿಂದ್ರಿಸಿರ್ತಾರೆ. ನಾವು ಏನಾದ್ರು ಕೆಲಸ ಮಾಡ್ತಿರ್ತೀವಿ, ಅವಾಗ ಹೋಗೋಕ್ಕಾಗಂಗಿಲ್ಲ ತೊಗೊಂಬರೋಕೆ. ಇವಾಗ ಬಂದು ನಮ್ಮ ಮನೆ ಮುಂದೆ ನಿಂದ್ರಿಸ್ತಾನೆ. ಹೋಗಿ ಹಂಗೇನಾರ ಬಂದ್ರಂದ್ರೆ ತೊಗೊತೀನಿ. ಸೊಪ್ಪು ಬಂದಾಗ ಸೊಪ್ಪು ಒಳ್ಳೇದು. ಹಾಗಾಗಿ ಇವಾಗ ಚಿಕನ್ ಸಾರು ಮಾಡಿದ್ರಂದ್ರೆ ಮತ್ತು ಅದು 2 ದಿನ. ಇವತ್ತು ಸಂಡೇ, ನಾಳೆ ಮಂಡೇ, 2 ದಿನ ಆಗೇ ಆಕೈತದ. ಕಸ ತುಂಬ್ತೀನಿ ಫ್ರೆಂಡ್ಸ್. ಓ ಎಲ್ಲಿ ಇದ್ರಾಗ ಬಾಂಬೆಗೆ ಬರೋಣ ಅಂತಿದ್ವಲ್ಲ ನಾವು, ನಾಸಿಕ್ ನಿಂತ್ರ ಡ್ರೈವರ್ ಹೇಳಿದ ಏನಂತ, ಊಟಕ್ಕೆ ನಿಂದ್ರಿಸಿದಾರ ಅಲ್ಲಿ ಒಂದು ಪೀಠ, ಇಲ್ಲಿ ನಾವು ಪೀಠ ಅಂತೀವಿ, ಅಲ್ಲೇ ಪಾನ್ ಅಂತ ಹೇಳ್ತಾರ ಅವರು. ಪಾನ್ 150 ರೂಪಾಯಿ ಅಂತ ಪಾನ್. ಅಯ್ಯೋ ಅಯ್ಯೋ, ಸ್ವೀಟ್ ಪಾನ್. ಅವತ್ತು ತಿಂದ್ವಲ್ಲ ಬರೇ ಏನು ಅದ್ರೊಳಗೆ ಅಲ್ಲ, ಇದ್ರೊಳಗ ಅಲ್ಲೇ ಮಾಡಿ ಕೊಡ್ತಾರ ಅವರು. ದೊಡ್ಡ ಅಂಗಡಿ ಕ್ಯೂ ಹಚ್ಕೊಂಡು ನಿಂತ್ಕೊಂಡಿದ್ರು. ಡ್ರೈವರ್ ಹೇಳಿದ ಹಿಂಗ ಇದು ಫೇಮಸ್ ಇದು ಅಂತ ಹೇಳಿ ಪಾನ್ ಮುಂಬೈಲಿಂದ ಒಂದು 70 ಕಿಲೋಮೀಟರ್ ಹೊರಗ.
ಅಕ್ಷ ಬಿಡೋದು ನಡಿ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ. ನಾನು ಸಾಗರ್ ಕ್ಯೂನ್ಯಾಗ ನಿಂತ್ಕೊಂಡ್ವಿ. ಸ್ವೀಟ್ ಪಾನ್ ಹಿಂಗ ಅಂತೇಳಿ ಅವ ಡ್ರೈವರ್ ಬಂದು ಹೇಳ್ದ, ಸ್ವೀಟ್ ಇಂಥದ್ದು ಪಾನ್ ಬೇಕಂತ ಅಂತೇಳಿ ಹೇಳಿದ್ರೆ, ಐಸ್ ಕ್ರೀಮ್ ಒಳಗೆ ಎಷ್ಟು ವೆರೈಟಿ ಐಸ್ ಕ್ರೀಮ್ ಇದೆಯಲ್ಲ ಅಷ್ಟು ವೆರೈಟಿ ಐಸ್ ಕ್ರೀಮ್ದು ಪಾನ್ ಐತೆ ಅಲ್ಲಿ. ಇಷ್ಟು ದಪ್ಪ ಬರುತ್ತ ನೋಡ್ರಿ ಪಾನ್, ಅದು ಗಟ್ಟಿ. ನೋಡ್ರಿ ಬೆಳ್ಳುಳ್ಳಿ ಮ್ಯಾಗಿಟ್ಟಿನಿ, ಆಲೂಗಡ್ಡೆ, ಈರುಳ್ಳಿ, ಹಣ್ಣು ಇಲ್ಲಿ ತೆಗೆದಿಟ್ಟಿನಿ. ಇದು ಏನಂದ್ರೆ ಇವನ್ನ ತೊಳೆದಿಟ್ಟಿನಿ, ದ್ರಾಕ್ಷಿ ಹಣ್ಣು ತೊಳೆದಿಟ್ಟಿನಿ. ಮೊಸರು ಹಾಗೆಲ್ಲ ತಿಂದಿದ್ದು ತೊಳಿಬೇಕು. ಚಿಕನ್ ತಂದು ನೀರು ಹಾಕಿಟ್ಟಾರ, ಅದ್ರಾಗ ಹತ್ತಿರದಿಂದ ತೋರಿಸಲ್ಲ, ಯಾಕಂದ್ರೆ ನಾನ್ ವೆಜ್ ತಿನ್ಲಾರ್ದಾರ ಭಾಳ ಮಂದಿ ನೋಡ್ತಾರೆ ನಾನು ವೀಡಿಯೋ, ಅದಕ್ಕೆ ಮತ್ತು ಅವರಿಗೆ ಬೇಜಾರಾಕತಿ. ನೋಡ್ರಿ ಇದು ಕಾಯಿ ಹೆಚ್ಚಿಟ್ಕೊಂಡ್ರೆ ಟೊಮೆಟೊ ಮತ್ತು ಈರುಳ್ಳಿ. ವಾಷಿಂಗ್ ಮಿಷಿನ್ ನೋಡ ಆತೈತಿ. ಇಲ್ಲೊಂದು ಲೋಡ್ ಆಗೈತಿ, ಇನ್ನೊಂದು ಲೋಡ್ ಐತಿ. ಅಷ್ಟು ಮುಗಿದ ಮೇಲೆನ ತೊಳಿತೀರ ನಾವು ಹುರಿ ಹಾಕ್ಬೇಕಲ್ಲ. ಹಾಂ, ಜಾಸ್ತಿ ಮಾಡಿಬಿಡ್ರಿ. ಹಾಂ, ಬೇಜಾರಾಗ್ಬಿಡ್ತು. ಬರೀ ಒಂದು ಅರ್ಧ KG ಅಷ್ಟೇ ತೊಗೊಂಬರ್ರಿ ಅಂತ ಹೇಳಿದ್ದೆ ನಾನೇ. ನಮಗೆ ಓದಾಕತ್ತಾಳ. ನಾಳೆನೇ ಎಕ್ಸಾಮ್ ಪ್ರಾಕ್ಟಿಕಲ್ಲ, ನಾಳೆ ಪ್ರಾಕ್ಟಿಕಲ್ಲು. ಈಗ ಇವನ್ನ ಮಡಿಚಿಡ್ಬೇಕು ನಾನು. ಹಾಸಿಗೆ ಇದು ಒಂದು ಒಗ್ಯಾಕೆ ಹಾಕಿದ್ದೆ, ನಮ್ಮ ನವ್ಯಾಗ ಹೊಚ್ಚಿರ್ತೀನಿ. ಆದರೂ ಫ್ಯಾನ್ ಹಾಕ್ತೀವಲ್ಲ, ಆಕಿಗೆ ಒಂದು ಸ್ವಲ್ಪ ಚಳಿ ಆದಂಗೆ ಆಕೈತೆ ಅಂತ ಹೊಚ್ಚಿದ್ದೆ. ಒಂದು ಸಲ ಸುಸು ಮಾಡಿಬಿಟ್ಟಿದ್ಲು ಇದನ್ನು ಹಾಕ್ಲಾರ್ದಾಗ, ಡೈಪರ್ ಹಾಕ್ಲಾರ್ದಾಗ. ಯಾವಾಗ ನಾ ಹಾಕಂಗಿಲ್ಲ ನೋಡು, ಅವಾಗ ಮುದ್ದ ಮಾಡಿ ಅದು ದೊಡ್ಡಕ್ಕೆ ಹೇಳ್ರಿ, ಸಣ್ಣ ಪಾಪು ಅಲ್ಲ ಏನಲ್ಲ, ಸ್ಮೆಲ್ ಬಂದ್ಬಿಡ್ತಾವೆ ಹಾಸಿಗೆ. ಅದಕ್ಕೆ ಹಾಕಿದ್ದೆ. ಇದು ಯಾವಾಗಿಂದ ಹಿಂಗೆ ಹೋದ್ರಾಗತ್ತೈತೆ ಟಿ ವಿ. ನಾ ಮಾತಾಡಕತ್ತಿದ್ನಲ್ಲ, ಕುಂತಾಡ್ರಿ ಇಲ್ಲೇ ಮ್ಯಾಗ ಕುಂದರ್ಸಿ ಕಸ ತುಂಬಿನಿ. ಈಗ ಚೆಲ್ಬೇಕು, ಅದನ್ನು ಚೆಲ್ಲಿ ಅರ್ಬಿ ಮಡ್ಚಿಡ್ತೀನಿ. ಆಕಿಗೆ ಒಂಚೂರು ಏನಾರು ತಿನ್ನಿಸ್ತೀನಿ. ಆಗೆಲ್ಲ ಉಪ್ಪಿಟ್ಟು ಜಾಸ್ತಿ ತಿಂದೇ ಇಲ್ಲ ಅಕ್ಕಿ, ಈಗ ಹಸ್ಕೊಂಡಿರ್ತಾಳೆ. ಈಗ ಒಂಚೂರು ತಿನ್ನಿಸ್ತೀನಿ, ಉಪ್ಪಿನಕಾಯಿ ಮೊಸರು ಹಾಕಿ ತಿನ್ನಿಸ್ತೀನಿ. ತರಕಾರಿ ಎಲ್ಲ ಹೊಂದಿಸಿ ಇಟ್ಕೊಂಡಿನಿ ನೋಡಿರಿ, ಎಲ್ಲ ನೀಟಾಗಿ ಹೊಂದಿಸಿಟ್ಟೆ. ಇವು ಎರಡು ಸೆಲ್ಫಿನಾಗನ ಇಟ್ಕೊಳ್ತೀನಿ. ಎಲ್ಲ ಟೊಮೆಟಿನೂ ಐತೆ, ಅದಕ್ಕೆ ತಂದಿಲ್ಲ. ಕೆಳಗೆಲ್ಲ ಗ್ರೋಸರಿ ಐಟಮ್, 2 ಪುಟ್ಟಿ ಒಳಗೆ. ಹಾಗಾಗಿ ಅವು ಆ್ಯಕ್ಚುಲಿ ಫ್ರೂಟು ತರಕಾರಿ ಇಡವು, ನಾನು ಎಲ್ಲ ದಿನಸಿ ಐಟಮ್ ಇಟ್ಬಿಟ್ಟಿನಿ ಫ್ರೆಂಡ್ಸ್. ಓಕೆ, ಕಸ ಚೆಲ್ಲಿ ಮತ್ತು ನೋಡೋಣ ರೀ ಏನೇನು ಹಾಕಿರಿದ್ರೆ. ಉಳ್ಳಾಗಡ್ಡಿ, ಹಾಂ, ಹಸಿಮೆಣಸಿನ್ಕಾಯಿ. ಅಯ್ಯೋ, ಡಿವೈಸ್ ನೀಡ್ಸ್ ಟು ಕೂಲ್ ಆಗ್ಬೇಕಂತ. ಹಾಂ, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಗೋಡಂಬಿ, ಒಣಮೆಣ್ಸಿನ್ಕಾಯಿ, ಒಂದು 3 ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಯಾರ, 1-2 ಗುಂಡ್ರ ಮೆಣ್ಸಿನ್ಕಾಯಿ ಹಾಕ್ಯಾರ, ಬೆಳ್ಳುಳ್ಳಿ ಹಾಕ್ಯಾರ, ಶುಂಠಿ ಹಾಕ್ಯಾರ, ಆಮೇಲೆ ಇದು ಕಾಳು ಮೆಣಸು ಹಾಕ್ಯಾರ, ಬಾದಾಮಿನೂ ಹಾಕ್ಯಾರ. ನೋಡಿರಿ, ಸ್ವಲ್ಪ ಕ್ವಾಂಟಿಟಿ ಇವತ್ತು, ಹಾಗಾಗಿ ಸ್ವಲ್ಪ ಮಾಡಾಕತ್ತಾರೆ. ನಾನೇ ಹೇಳಿದೆ, ಸುಮ್ಮನೆ ಜಾಸ್ತಿ ಮಾಡಿ 2 ದಿನ 3 ದಿನ ತಿನ್ನಕ್ಕೆ ಬೇಸರ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಗೋಡಂಬಿ, ಬಾದಾಮಿ, ಕಾಳು ಮೆಣಸು, ಆಮೇಲೆ ಇದನ್ನು ಹಾಕ್ತಾರೆ, ಟೊಮೆಟೊ ಹಾಕ್ತಾರೆ. ಶುಂಠಿ ಫಸ್ಟಿಗೆ ಹಾಕಬೇಕಿಲ್ಲ, ಈರುಳ್ಳಿ ಇದನ್ನು ಬೆಳ್ಳುಳ್ಳಿ ಹಾಕ್ತಿರಲ್ಲ ಅವಾಗ ಎಣ್ಣೆಗೆ ಫ್ರೈ ಆಗುತ್ತೆ, ಹಸಿ ಸ್ಮೆಲ್ ಹೋಗುತ್ತದು. ಬೆಳ್ಳುಳ್ಳಿ ಈರುಳ್ಳಿ ಫಸ್ಟಿಗೆ ಹಾಕ್ಕೋಬೇಕು, ಅದ್ರದ್ದು ಹಸಿ ಸ್ಮೆಲ್ ಹೋಗ್ತೈತಿ. ಇದು ಒಂದು ಅರ್ಧ ಕಾಯಿ ಐತಿ, 2 ಟೊಮೆಟೊ ಅದಾವು. ಮತ್ತು ಇದನ್ನೆಲ್ಲ ಹಾಕಿ ಇದನ್ನು ಹಾಕ್ತಾರೆ. ಇತ್ತಲ್ರಿ ಮಸಾಲೆ ಅಲ್ಲಿ ಇತ್ತಲ್ಲ, ನೀವ ತಗೊಂಡಿತ್ರಿ ಮನ್ ಡಿಮಾರ್ಟಿನಾಗ. ಖಾಲಿ ಆಗೈತೇನ. ಪುದೀನೂ ಇದನ್ನ ಮಾಡಿರ್ತೀನಿ ನೋಡ್ರಿ. ಇಷ್ಟೆಲ್ಲ ಹಾಕಿ ಈಗ ಇವನ್ನೆಲ್ಲ ಫ್ರೈ ಮಾಡಿ ಒಗ್ಗರಣೆ ಕೊಡ್ತಾರೆ. ಇದನ್ನ ಚಿಕನ್ ಸ್ವಚ್ಛಾಗ ತೊಳೆದು ಅದಕ್ಕೆ ಮೊಸರು ಹಾಕಿರೇನ, ಮತ್ತೇನು ಹಾಕಿರಿ? ಮೊಸರು ಹಾಕಿ ನೆನೆ ಇಟ್ಟಾರ. ಇದು ನೋಡ್ರಿ, ಈ ಚೀಲ ಯಾಕೆ ತೋರ್ಸಾಕತ್ತೀನಿ ಅಂದ್ರೆ, ಇವತ್ತಿನ ವಿಡಿಯೋದೊಳಗೆ ಕಮೆಂಟ್ ಮಾಡ್ರ ನಿಮ್ಮ ಅಕ್ಕಿ ಬ್ರ್ಯಾಂಡ್ ಹೆಸರು ಯಾವುದು ಯೂಸ್ ಮಾಡ್ತೀರಿ ಅಂತ ಕೇಳ್ಯಾರ. ಇದ ನೋಡ್ರಿ, GS ಬುಲೆಟ್ ಪ್ರೀಮಿಯಮ್ ಸಾಲ್ಟೆಡ್ ರೈಸ್. ಇದು 26 kg. ಎಷ್ಟು ರೀ? 1700 ಏನು 600?
ಅದೇ 600 ಚಿಲ್ಲರೆ ಬೀಳುತ್ತೆ. 1600 ಚಿಲ್ಲರೆ ಬೀಳ್ತೈತೆ ನೋಡ್ರಿ. ಅದೇ 1700 ರೂಪಾಯಿ ಹೆಚ್ಚು ಕಡಿಮೆ. 26 kg. ಎರಡು ತಿಂಗಳು ಆತನ ನಾವು ತಂದು. 2.5 ತಿಂಗಳು ಬರ್ತಾ. ಬರೀ ರೈಸ್ ಜಾಸ್ತಿ ಮಾಡಿದ್ರೆ ಬೇಗ ಖಾಲಿ ಆಗುತ್ತೆ. ಚಪಾತಿ ರೊಟ್ಟಿ ಮಾಡಿಕೊಂಡು ಇದನ್ನು ಮಾಡ್ಕೊಂಡ್ರೆ ಕಡಿಮೆ ಆಕತಿ. ನಾವು ಎಲ್ಲದಕ್ಕೂ ಇದು ಅಕ್ಕಿನ ಯೂಸ್ ಮಾಡ್ತೀವಿ. ರೇಷನ್ ಅಕ್ಕಿ ನಾವು ತೊಗೊಳಂಗಿಲ್ಲಲ್ಲ, ಸಿಗಲ್ಲ. ಹಂಗಾಗಿ ಇದನ್ನು ತಿಂತೀವಿ ಫ್ರೆಂಡ್ಸ್. ಚೆನ್ನಾಗೈತಿ ಬ್ರ್ಯಾಂಡ್ ಅಕ್ಕಿ ಮಾತ್ರ ಚೆನ್ನಾಗೈತಿ. ಹಣ್ಣು ಭಾಳ ಚಲೋ ಆಕತಿ. ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ರೈಸ್ ರುಚಿನೂ ಐತಿ, ಇದನ್ನು ಚೆನ್ನಾಗಿ ಆಕೈತಿ ರೈಸ್. ಹೌದಿಲ್ಲ? ನಮ್ಮ ಅಪ್ಪ ನಾನೇ ಮುಂದೆ ಇನ್ನೊಂದು ಚೂರು ಮುಂದೆ ಆಟೋ ಸಿಗುತ್ತೆ. ಐತಿ ಪೆಟ್ರೋಲ್ ಬಂಕ್. ಅದು ಅದ್ರ ಮುಂದ್ಗಡೆ ಇರೋದು. ವಿಷನ್ ಮಾಡಿ ಕಾಣಿಸ್ಬಂದಲ್ಲ ಅಂತೀನಿ. ಇದು ಆರೆಂಜ್ ಕಲರ್. ಇದನ್ನ ಮಾಡಿದ್ದೆ ನಾನು. ಅದನ್ನ ಅದು ಆರೆಂಜ್ ಕಲರಾ? ಇದು ಆರೆಂಜ್ ಕಲರು. ಅದು ಇಂಡಿಯನ್. ಅದು ಇಂಡಿಯನ್ಸು. ನೋಡ್ರಿ, ಹೊರಗಡೆ ಹೋಗಿದ್ವಲ್ಲ, ಅಲ್ಲೇ ಒಂದಿಷ್ಟು ಪರೋಟ ತೊಗೊಂಬಂದೆ. ಒಂದು 5 ಅದ ಅಂತ. ಒಟ್ಟ ತಿಂದಿದ್ದಿಲ್ಲ ಇದನ್ನು. ಒಂದು ಸಲ ತಂದು ತಿಂದ್ರಾಯ್ತು ಅಂಥೇಳಿ ತೊಗೊಂಬಂದೀನಿ. ಆಮೇಲೆ ಪಾಸ್ತಾ ಖಾಲಿಯಾಗಿತ್ತು, ಪಾಸ್ತಾ ತೊಗೊಂಬಂದೆ. ಇನ್ನೇನಿಲ್ಲ ನೋಡ್ರಿ, ಅನ್ನದ್ದು ಹೆಂಗೆ ಸಿಡ್ದೈತಿ. ನೀರು ಜಾಸ್ತಿ ಇಟ್ರೆ ಅಷ್ಟೇ ಇದು ಸಿಡಿಯೋದು. ನೀರು ಕರೆಕ್ಟಾಗಿಟ್ರೆ ಹಂಗೆ ಸಿಡಿಯೋಂಗಿಲ್ಲ. ಈಗ ಪರೋಟ ಬಿಸಿ ಮಾಡಿ ತಿನ್ನಬೇಕು ನೋಡ್ರಿ. ಇಲ್ಲಿ ಚಿಕನ್ ಸಾಂಬಾರು ಬಿಸಿ ಮಾಡಬೇಕು. ಬಿಸಿನೇ ಆಯ್ತು, ಇನ್ನೇನು ಬಿಸಿ ಮಾಡೋಂಗಿಲ್ಲ. ಇಲ್ಲಿ ಅಕ್ಕಿ ಖಾಲಿ ಆಗಕ್ಕೆ ಬಂದಿದ್ದು, ಹಾಗಾಗಿ ರೈಸ್ ತೊಗೊಂಬಂದ್ವಿ. ಇವತ್ತಿನ ವೀಡಿಯೋದಾಗಾರ ತೋರಿಸಿದ್ದೆ ಅಕ್ಕಿದು ಸ್ವಲ್ಪ ಇತ್ತು, ಹಾಗಾಗಿ ತೊಗೊಂಬಂದ್ಬಿಟ್ವಿ. ಮತ್ತು ನಡ್ಬರ್ಕ ಖಾಲಿ ಆದ್ರೆ ಹೋಗ್ಬೋದು, ಆದರೂ ಹೊರಗೆ ಹೋಗಿದ್ವಲ್ಲ ಅಂತ ತೊಗೊಂಬಂದೆ. ಐಬ್ರೋ ಮಾಡಿಸ್ಕೋಬೇಕಾಗಿತ್ತು, ಹಾಗಾಗಿ ಇವನು ಬಿಸಿ ಮಾಡ್ತೇನೆ.